ವೋಲ್ಟೇಜ್ ವೇರಿಯೇಷನ್ ಅಲ್ಲ. Hey guys, welcome back to my channel. Hey guys, welcome back to my channel. ಇವತ್ತು ನಮಗೆ ಕೋಲಾರದಲ್ಲಿ ಪ್ರೋಗ್ರಾಮ್ ಇದೆ. ಹಾಗೆ ಮಂಗಳೂರಿಂದ ಈಗ ನಾವು ಕೋಲಾರಕ್ಕೆ ಹೋಗ್ತಿದ್ದೀವಿ. ಇವತ್ತು ನಮ್ಮ ಜೊತೆ ನೋಡಿ ನಿಮ್ಮ ಮನೆ ಮಗಳು ಪ್ರತೀಕ್ಷಾ ಇದ್ದಾರೆ. ಒಂದು ಡೈಲಾಗ್ ಹಚ್ಚಿರುತ್ತೆ. ಹಾಗೆ ಆಮೇಲೆ ಮನೆ ಮಾತಾಗಿರುವಂತಹ ಮನೆ ಮಗ ಇದ್ದೇವೆ. ಇವತ್ತು ಮದುಮಗನನ್ನು ನಾವು ನೋಡ್ಲಿಕ್ಕೆ ಹೋಗ್ತಿದ್ದೇವೆ. ಮದುಮಗನನ್ನು ಕೂಡ ಕಾರ್ಯಕ್ರಮ ಹಾಗೆ ತುಳುನಾಡ ಕಲುವೆ ಖ್ಯಾತಿಯ ನಿತಿನ್ ಅವರು, ಹಾಗೆ ಮನೀಶ್ ಇದ್ದಾರೆ ವಿಡಿಯೋ ಮಾಡ್ಲಿಕ್ಕೆ, ಹಾಗೆ ಡ್ಯಾಡಿ ಇದ್ದಾರೆ ಅವಳದು. ನಾವೀಗ ಸಮುದ್ರಕ್ಕೆ ತಿಂಡಿ ತಿನ್ಲಿಕ್ಕೆ ಬಂದಿದ್ದೇವೆ. ಸಮುದ್ರ ಅಂತ ಹೇಳಿದ ತಕ್ಷಣ ಪಣಂಬೂರು ಬೀಚ್ ಅಂತ ಅನ್ಕೋಬೇಡಿ, ಇದು ನಮ್ಮ ಕಲ್ಲಡ್ಕದ ಸಮುದ್ರ ಇಲ್ಲ, ಅಲ್ಲಿಗೆ ಬಂದಿದ್ದೇವೆ. ಹಾಗೆ ಇವಾಗ ಎಂತ ತಿಂಡಿ ತಗೊಳ್ಳೋದು ಗೊತ್ತಿಲ್ಲ, ಇನ್ನು ಯೋಚನೆ ಮಾಡ್ಬೇಕು ಅಷ್ಟೇ. ಇವಳು ಯೋಚನೆ ಮಾಡ್ತಿದ್ದಲ್ಲ, ಹಾಗೆ ನಾನೀಗ ಮಾತಾಡ್ತಾ ಇದ್ದೇನೆ ಆಯ್ತಾ. ಇದು ವ್ಲಾಗ್ ಅಂಜಲಿದಂತೆ, ಅವಳು ಮಾತಾಡೋದಿಲ್ಲ, ನಾವೇ ಮಾತಾಡಬೇಕು. ಎಂತ ಅವಸ್ಥೆ ಮಾರೆ. ಪ್ಲೀಸ್ ಯಾರು ಸರ್ಕಾರ ಬೈಸ್ ಮಾಡಿ ಆಯ್ತಾ. ನಿತಿನ್ ಇದ್ದಾನೆ ನೋಡಿ, ನಿತಿನ್, ಎಲ್ಲರೂ ಮನೀಶ್, ಇವ್ರ ಯೂನಿಫಾರ್ಮ್ ಮಾರೆ ಇಬ್ಬರದು ಕೂಡ ಸರಿ. ಯಾರೆಲ್ಲ ವ್ಲಾಗ್ ನೋಡ್ತಾ ಇದ್ದೀರಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ, ಕೆಂಪು ಬಟನ್ ಒತ್ತಿ. ಈಗ ವೆಯ್ಟರ್ ಬಂದಿದ್ರು, ನಾವೆಲ್ಲ ತಿಂಡಿಗೆ ಆರ್ಡರ್ ಮಾಡಿ ಕಾಯ್ತಾ ಇದ್ದೇವೆ. ನಾನು ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದೇನೆ, ಹಾಗೆ ಮಗಳು ಮತ್ತು ಪ್ರತೀಕ್ಷೆ ಇಬ್ಬರು ಕೂಡ ವಡೆ ಸಾಂಬಾರಂತೆ, ನಿತಿನ್ಗೆ ಪಲಾವ್ ಅಂತೆ, ಮನೀಶಿಗೆ ಕೂಡ ಇಡ್ಲಿ ಸಾಂಬಾರಂತೆ, ಎಲ್ಲ ಆರ್ಡರ್ ಮಾಡಿದ್ದೇವೆ. ಈಗ ಕೆಲವೇ ಕ್ಷಣದಲ್ಲಿ ಅವರೊಬ್ಬರು ಇದ್ದಾರೆ ವೆಯ್ಟರ್ ನೋಡಿ, ಅಲ್ಲಿ ಹೋಗ್ತಿದ್ದಾರೆ, ಕಾಣ್ತುಂಟ ಗೈಸ್, ಅವರು ತರ್ತಾರೆ ಈಗ ಆಯ್ತಾ. ನೋಡಿ ಗೈಸ್, ನಮ್ಮ ಆರ್ಡರ್ ವಡೆ ಮುಗ್ಲಿಕ್ಕೆ ಏಟಕ್ಕುದಿಲ್ಲ ಅಂತ ನಾವು ಈ ಸೋಫಾ ತರ ಇದೆ ಅದರಲ್ಲಿ ಕೂತಿದ್ದೇವೆ. ಎಲ್ಲ ವ್ಯವಸ್ಥೆ ಇದೆ, ದ್ರಾಕ್ಷಿ ಎಲ್ಲ ಇಲ್ಲೇ ಇದೆ ನೋಡಿ, ದ್ರಾಕ್ಷಿ ನೋಡಿ. ನಾನು ಒಂದೇ ದ್ರಾಕ್ಷಿ ತಿಂದ ಎಲ್ಲ ಖಾಲಿ ಮಾಡಿದ್ರು. ನಾನು ನೋಡಿ ಆವಾಗ ಒಂದು ಬಾಯಿಗೆ ಚೆನ್ನಾಗಿದೆ. ಇವ್ರು ಹೇಳಿದೆಲ್ಲ ನಂಬಬೇಡಿ. ಅಲ್ಲಿ ನೋಡಿ ಅಂತೆ, ಅಲ್ಲಿ ಎಲ್ಲಿ ಅಲ್ಲಿ ಅಲ್ಲಿ ನೋಡಿದೆ ತಿಂದ್ರಣ್ಣ ಹೀಗೆ ಇರ್ಲಿ, ಎಷ್ಟೊತ್ತು ಹೀಗೆ ಇರ್ಕೋತಾರೆ ನೋಡುವ. ಕೂತ್ಗಳಲ್ಲಿ ಮಂಡೆ ಕಲಿಪಿ ಮಂಡೆ ನಾನು ಮಂಡೆ ಗೋಲಿ ಹಾಕಬೇಕು ಪೂರ ಪಾಟ್ ಮಂಡೆ. ವಾವ್ ವಾ, ಇದೇ ಸಕ್ಕರೆ ಕಾಯಿಲೆ ಉಂಟದ. ಸಕ್ಕರೆ ಕಾಯಿಲೆ ಪೂರ ಬರ್ತದೆ. ಒಂದೂವರೆ ಕಿಲೋಮೀಟರ್ ಬರ್ತೀನಿ. ಬರೇ ಒಂದು ಅವು ಡೈರೆಕ್ಟ್ ಪೇಪರ್ ಬರೇನ ಹೋಗ್ತಂದ ಬೇರೆ ನೋಟ್ರೆ ಆಜಿ ನಿಂಗೋಲಿ ಇತ್ತಿ ಬುಕ್ಕ ಆ ಟೈಟಲ್ ಗೊತ್ತೀನಿ. ಅವು ರಿಯಲ್ ಸ್ಟೋರಿಗೆ ಅದೇ ಮೇರೆ ನೊಟ್ಟಿಗೆ ಇತ್ತು ಬುಕ್ಕ ಬುಕ್ಕ ಅವು ನನಗೆ ಬರೆಯಂದುಲ್ಲರಿಗೆ ಹೊರ ಬೋಲ ಅವು ಪ್ರೊಡ್ಯೂಸರ್ ಕೊರ್ಲೆ ಟೈಟಲ್ ಹೊರ ಬೋಲ. ಹೊರ ಬೋಲ ಬುಕ್ಕ ಹೊಂಡಲುಂಡ ಪ್ರೊಸೆಸಿಂಗ್ ಉಂಡ ಅವು ಯಾಂಡಿಗೆ ಹಣ ಬರೋಡ್ಚಿ ಅಪ್ಪನ ಕನ್ಫರ್ಮ್ ಮೇರೆ ತೂದೆ ಈ ಹೊರ ಎಂತ ಏಪ ಸೈಪ ಹೊರ ಬೋಲ ಫಸ್ಟ್ 2-3 ಮೂವಿ ಮಲ್ತಾರಂತ ಒಕ್ಕ ಮೇರ್ನ ಮೂವಿ ಮಲ್ತೀನಿ ಕಾರಂಚ ಒಂದೊಚ್ಚಿ ಅಸ್ತರು ಇದೇ ವೈರಲ್ ಬರೀ ಇಂಥದೆಯಾ. ಮೊಬೈಲ್ ಬಂದು ಅಂಚೆ ಇಂಚಿ ತಿನ್ನೋ ಒಂದು ಅಲ್ಲಿ ನುಗ್ಗೆ ಹಳ್ಳಿ ಮತ್ತೆ ಪ್ಲಾನ್ ಕೆಲವುಂಡು ಎಲ್ಲ ಮನುಷ್ಯ ಕೆಲವು ಪ್ಲಾನ್ ಮಾಡ್ದಿತ್ತ ಒಂಜಿ ಕೊಟ್ರೆ ಬಿಕಾಸ್ ಮತ್ತೊಂದು ಅಲ್ಪ
ಮಲ್ಲ ಗುರಿ ಎಲ್ಲೇ ಕೊಟ್ಟು ಬರ್ತದೆ ಎಲ್ಲೇ ಕೊಟ್ಟು ಬ್ಯಾಗಡ್ ಪತೊಂತೆ ಮಕ್ಕ ಇಂಥದ್ದು ಅಕ್ಕೇನ ಗೊತ್ತಿಲ್ಲ ಅಂದ ಮನುಷ್ಯ ಬಾರಿ ಬೇಗ 5 ಗಂಟೆಗೆ ಅಲ್ಲ 5 ಗಂಟೆ ಅಲ್ಲ 5 ಗಂಟೆಗೆ ಹೇಳ್ಬೇಕು ಅಂತ ಅನ್ಕೊಂಡದ್ದು ಮಾತ್ರ ಎದ್ದದ್ದು 6 ಗಂಟೆಗೆ ನಾವು ಹೊರಟದ್ದು 5 ಗಂಟೆಗೆ ಅದು ಮೊನ್ನೆ ನಾವು ಮೊನ್ನೆ ಇಲ್ಲೇ ಹತ್ತಿರದಲ್ಲಿದ್ದು ಪ್ರೋಗ್ರಾಮು ಇಲ್ಲೇ ಕ್ಯಾಂಡಿ ಇಜ್ಜ ಕ್ಯಾಂಡಿಲ ಉಂಟು ಇನ್ನೇನು ಇರೇ ಕ್ಯಾಂಡಿ ಒಟ್ಟಿಗೆ ಇಂದ ಮನುಷ್ಯ ವಾವ್ ಗೈಸ್ ಅಲ್ಲ ಗೈಸ್ ಇಂದೆ ತುಲೆ ಗೈಸ್ ಗೈಸ್ ಓ ನೀರಣ್ಣ ಈ ಸೈಡ್ ಮ್ಯಾಂಗೋ ಈ ಸೈಡ್ ಕಾಲಿಗೋ ಥ್ಯಾಂಕ್ ಯು ಸೋ ಮಚ್ ಚಮಚ ಚಮಚ ಅಕ್ಲೆ 2 ಜನ ಅಕ್ಲೆ ಚಮಚ ಚಮಚ ಜಿಗರ್ಲೆ ಮುರಾಣಿ ಮಾತ್ರ ಸೂಪರ್ ಇತ್ತು ಸೊ ಗೈಸ್ ನಾವು ಫೈನಲಿ ನಮ್ಮ ಹಾಲಿಗೆ ಬಂದ್ವಿ. ಇಲ್ಲಿ ಪ್ರತೀಕ್ಷಕ್ಕ ಇದ್ದಾರೆ ನೋಡಿ ಒಳಗೆ. ಹಾಗೆ ಅವರು ಎಲ್ಲ 3 ಜನ ಹಾಲ್ ನೋಡಲಿಕ್ಕೆ ಹೋದ್ರಾಯ್ತಾ. ನಾವು ಬನ್ನಿ ಹೋಗುವ. ಹೇಗೆ ಹೌದಾ ನಿಲ್ಲಿ ಅಲ್ಲಿ ಗಮ್ಮತ್ ಜನ ಮಾರ ಗೈಸಲ್ಲಿ ತುಂಬಾ ಜನ ಇದ್ದಾರೆ ಗೈಸ್. ನಂಗೆ ಭಯ ಆಯ್ತಾಯ್ತಾ. 7:30 ನಾವು ಹೊರಟಿದ್ದೇವಲ್ಲ. 7 ಗಂಟೆಗೆ ಹೊರಟಿದ್ದೇವೆ ಆಯ್ತು. ಈಗ 4:15 ಆಗ್ಲಿಕ್ಕೆ 2 ನಿಮಿಷ ಉಂಟು. ಎಷ್ಟೊತ್ತು ಕೂದಲೆಲ್ಲ ಇವರದ್ದು ಎಷ್ಟು ಸಲ ಮಲಗೆದ್ದು ಇದ್ದಾರೆ ಅಂತಿಲ್ಲ ಆಯ್ತಾ. ಹೌದು, ನನಗೆ ಜರ್ನಿ ಮಾಡುವಾಗ ನಿದ್ದೆ ಜಾಸ್ತಿ ಆಯ್ತಾ. ತುಂಬಾ ನಿದ್ದೆ ಮಾಡ್ತೇನೆ ಜರ್ನಿ. ನಾವೀಗ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ನಾನು ಮತ್ತೆ ಪ್ರತೀಕ್ಷಕ್ಕೆ ಹೋಗ್ತಾ ಇದ್ದೀವಿ ಮೇಲೆ. ಆಮೇಲೆ ಎಷ್ಟು ಗಂಟೆಗೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತದೆ ಅಂತ ಗೊತ್ತಿಲ್ಲ ಆಯ್ತಾ. ನನಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮತ್ತೆ ಪ್ರೋಗ್ರಾಮ್ ಮಾಡಿದೆ. ಮತ್ತೆ ಯಾರಿಗೂ ನಿಲ್ಲಿಕ್ಕಿಲ್ಲ ಅಬ್ಬೋ. ವಾಟ್ ಇಸ್ ದಿಸ್? ಹೇಳಿ ಇದಾ? ನನ್ನ ಮೊಬೈಲ್ ಗೊತ್ತು ಕೊಡುವ ಮೊಬೈಲ್. ಪ್ರೋಗ್ರಾಮ್ ಎಲ್ಲ ಸ್ಟಾರ್ಟ್ ಆಗಿತ್ತು. ಇವರು ಇಲ್ಲಿ ಹಾಡೆಲ್ಲ ಹಾಡ್ತಾ ಇದ್ದಾರೆ. ಈಗ ನಾನು ಸಾಂಗ್ ಹಾಕಿದರೆ ಕಾಪಿರೈಟ್ ಬರ್ತದೆ, ಅದಕ್ಕೆ ಹಾಕಲಿಲ್ಲ ಆಯಿತಾ. ಪ್ರೋಗ್ರಾಮ್ ಎಲ್ಲ ಮುಗೀತು. ಈಗ ನಾವು ರೂಮ್ಗೆ ಬಂದರೆ ಈಗ ಇಲ್ಲಿಂದ ನೆಕ್ಸ್ಟ್ ನಾವು ಈಗ ಮ್ಯಾಂಗ್ಳೂರಿಗೆ ಹೋಗಬೇಕು. ತುಂಬ ಈಗಲೇ ಲೇಟ್ ಆಯಿತು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಇಷ್ಟಾದರೆ ಲೈಕ್ ಕೂಡ ಮಾಡಿ ಆಯಿತಾ. ನೆಕ್ಸ್ಟ್ ನಿಮಗೆ ಫೇವ್ರೆಟ್ ಯಾವುದು ಪಾರ್ಟ್ ಆಗಿತ್ತು ಅಂತ ಕೂಡ ಹೇಳಿ. ಓಕೆ ಬಾಯ್. ಅಷ್ಟೇ.